ನಗರದ ಬೀದಿ ಬದಿ ವ್ಯಾಪಾರ ತೆರವು ಪ್ರಕ್ರಿಯೆ ಇಂದು ಕೂಡ ಮುಂದುವರೆದಿದ್ದು, ಇದನ್ನು ಖಂಡಿಸಿ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಪಾಲಿಕೆಯ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿರುವ ಆಕ್ರೋಶಿತ ಬೀದಿ ಬದಿ ವ್ಯಾಪಾರಿಗಳು ಧರಣಿಯನ್ನು ಆರಂಭಿಸಿದ್ದಾರೆ. ಟೈಗರ್ ಕಾರ್ಯಾಚರಣೆ ನಿಲ್ಲಿಸಬೇಕು ಮತ್ತು ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಪ್ರತಿಭಟನಾ ನಿರತರು ಒತ್ತಾಯಿಸುತ್ತಿದ್ದಾರೆ. ಅನಧಿಕೃತ ಬೀದಿ ಬದಿ ವ್ಯಾಪಾರಿಗಳ ತೆರವು ನೆಪದಲ್ಲಿ ತಳ್ಳುಗಾಡಿ, ಗೂಡಂಗಡಿಗಳು ಸಾಮಗ್ರಿಗಳಿಗೆ ಹಾನಿ ಮಾಡಿದ್ದಲ್ಲದೆ ಆಹಾರ ತಿಂಡಿ ತಿನಿಸುಗಳನ್ನು ನಾಶಪಡಿಸುವುದರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭ ಪ್ರತಿಭಟನಾ ನಿರತರು ಮಂಗಳೂರು ನಗರ ಪಾಲಿಕೆಯ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿದ ಘಟನೆಯೂ ನಡೆದಿದೆ. ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಗೌರವಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಅವರು ಮಾತನಾಡಿ, ಮಂಗಳೂರು ನಗರ ಪಾಲಿಕೆಯ ಆಡಳಿತದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಹೋರಾಟ ಮಾಡಿದ್ದೇವೆ, 75 ದಿನ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದ್ದೇವೆ. ಅನೇಕ ಬಾರಿ ಪೊಲೀಸರ ಬಂಧನಗೊಳಗಾಗಿದ್ದೇವೆ. ನಿಮ್ಮ ಪೊಲೀಸರ ಕೇಸ್ಗಳನ್ನ ಎದುರಿಸಿದ್ದೇವೆ. ಮಾನ್ಯ ಮೇಯರ್ ಅವರೇ, ಸುಧೀರ್ ಶೆಟ್ಟಿ ಅವರೇ, ಇವತ್ತು ನಿಮ್ಮ ಕಾಲದಲ್ಲಿ ಆಗ್ತಾ ಇದೆ. ಹಿಂದೆ ಮಾಡಿದಂತ ಮೇಯರ್ಗಳು ಇವತ್ತು ರಾಜಕೀಯದ ಚಿತ್ರಣದಲ್ಲೇ ಇಲ್ಲ, ಅವರು ರಾಜಕೀಯ ಪಿಕ್ಚರ್ನಲ್ಲೇ ಇಲ್ಲ. ಬಡವರ ಶಾಪ ಒಳ್ಳೆದಲ್ಲ. ಬಡವರ ಕಣ್ಣೀರು ಈ ಭೂಮಿಯ ಮೇಲೆ ಬಿದ್ದರೆ ಅದು ಶಾಪವಾಗಿ ನಿಮ್ಮ ರಾಜಕೀಯ ಜೀವನದ ಅಂತ್ಯಕ್ಕೆ ಕಾರಣ ಆಗಬಾರದು. ನೀವು ನಮ್ಮ ಬಹಳ ಆತ್ಮೀಯರು, ನಮಗೆ ಬಹಳ ಆತ್ಮೀಯರು. ನೀವು ರಾಜಕೀಯದಲ್ಲಿ ಬೆಳಿಬೇಕಂತ ಕೂಡ ನಮ್ಮ ವ್ಯಕ್ತಿಗವಾಗಿ ಆಸೆ ಇದೆ. ಆದರೆ ನೀವು ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ನೀವು ನಿಮಗೆ ಗೋರಿ ಕಟ್ತಾ ಇದ್ದೀರಿ. ಇವತ್ತು ಇಲ್ಲಿರ್ತಕ್ಕಂಥ ಪ್ರಶ್ನೆ ಬಡ ಬೀದಿ ವ್ಯಾಪಾರಿಗಳ ಹಕ್ಕು, ಅವರ ಬದುಕು ಹಕ್ಕು ಕೊಟ್ಟಿರ್ತಕ್ಕಂಥದ್ದು ಮೇಯರ್ ನೀವಲ್ಲ, ಮಹಾನಗರ ಪಾಲಿಕೆ ಅಲ್ಲ. ಈ ದೇಶದ ಸಂವಿಧಾನ ಕೊಟ್ಟಿದೆ. ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಬದುಕು ಹಕ್ಕು ಕೊಟ್ಟಿದೆ. ಅವನ ಬದುಕು ಹಕ್ಕು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಬದುಕು ಹಕ್ಕು ಒಂದು. ಆ ಬದುಕು ಹಕ್ಕನ್ನು ಕಸಿಬೇಡಿ. ಅವರಿಗೆ ಬದುಕು ಹಕ್ಕನ್ನು ಉಳಿಸಿಕೊಳ್ಳುವಂತ ಕೆಲಸ ಮಾಡಿ. ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ನಿಮಗೆ ಮಾನ್ಯ ಮೇಯರ್ ಅವರಿಗೆ, ಕಮಿಷನರ್ ಅವರಿಗೆ, ನೀವು ದೂರದ ಒಂದು ರಾಜ್ಯಕ್ಕೆ ಪ್ರವಾಸ ಹೋಗಿ ನೀವು ಇಲ್ಲಿ ಬಡ ವ್ಯಾಪಾರಿಗಳ ಮೇಲೆ, ಬಡವರ ಹೊಟ್ಟೆಗೆ ಹೊಡಿತಕ್ಕಂಥ ಕೆಲಸ ಮಾಡಿ. ದೂರದಲ್ಲಿ ನಿಂತು ವಾಟ್ಸ್ಆಪ್ ಅಲ್ಲಿ ಏನು ಬರ್ತಾ ಇದೆ ಅಂತ ನೋಡಿ, ಅಂದ ಚಂದ ನೋಡಬೇಡಿ. ಅವರು ಮಾತಾಡ್ತಾ ಇದ್ದಾರಲ್ಲ ಮಾಧ್ಯಮದಲ್ಲಿ, ಒಂದು ಮಗುವನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತದೆ ಒಂದು ತಾಯಿ, ಅಂತವರ ಮೇಲೆ ನೀವು ಕ್ರೂರವಾಗಿ ಮೃಗೀಯವಾಗಿ ವರ್ತನೆ ಮಾಡ್ತಿರಲ್ಲ. ಅಷ್ಟು ಒಂದು ರೀತಿಯ ಕರುಣೆ ಇಲ್ವಾ ನಿಮ್ಮ ಹೃದಯದಲ್ಲಿ? ನೀವು ಮನುಷ್ಯರಲ್ವಾ? ಮನುಷ್ಯತ್ವ ಇಲ್ಲ ನಿಮಗೆ? ಮಾನವೀಯತೆ ಇಲ್ವಾ? ಅನಾಗರಿಕವಾಗಿ ಒಂದು ಅಮಾನುಷವಾಗಿ ಮಾಡ್ತೀರಂತಾದ್ರೆ ಒಂದು ರೀತಿಯ ಒಂದು ಸಣ್ಣ ಕರುಣೆ ಕೂಡ ಇಲ್ಲದಂತ ಒಂದು ಹೃದಯ ನಿಮ್ದು. ಇಂಥ ಹೃದಯ ಇಟ್ಕೊಂಡು ಮಂಗಳೂರಿನಲ್ಲಿ ಏನ್ ಕೆಲಸ ಮಾಡ್ತೀರಿ ನೀವು? ಹೇಗೆ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡ್ತೀರಿ ನೀವು? ಬಡವರ ಮೇಲೆ ದಾಳಿ ಮಾಡ್ಲಿಕ್ಕೆ ಹೇಗೆ ಧೈರ್ಯ ಬರ್ತದೆ? ನಿಮ್ಮ ಬುಲ್ಡೋಸರಿಗೆ ಶ್ರೀಮಂತರ ಅಕ್ರಮ ಕಟ್ಟಡದ ಮೇಲೆ ಹೋಗುವಂತ ತಾಕತ್ತಿದೆಯಾ? ಪೊಲೀಸರನ್ನಿಟ್ಟು ರೈಡ್ ಮಾಡಿಸುವುದು ದೊಡ್ಡ ಏನು ಸಾಧನೆ ಅಲ್ಲ. ಅದನ್ನು ಯಾರು ಮಾಡಬಹುದು, ಅದು ದೊಡ್ಡ ಸಾಧನೆ ಅಲ್ಲ. ಮಾನ್ಯ ಮೇಯರ್ ಅವರೇ, ಚಂದವಾಗಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ನಾವು ಹೋರಾಟದಲ್ಲಿ ಇವತ್ತು ನಾವು ಮಡಿಲಿಕ್ಕೂ ಸಿದ್ಧರಿದ್ದೇವೆ. ಇಲ್ಲಿರ್ತಕ್ಕಂಥ ಬೀದಿ ವ್ಯಾಪಾರಿಗಳಿಗೆ ಅವರ ಬದುಕಿರುವುದೇ ಬೀದಿಯಲ್ಲಿ. ಅದು ಇಲ್ಲ ಅಂತಂದ್ರೆ ಈಗ ಹೇಳಿದ್ರಲ್ಲ, ಮಾತಾಡೋಂತ ಮಹಿಳೆಯರು ಮಾತಾಡ್ತಾ ಇದ್ದಾರಲ್ಲ, ಅವರಿಗೆ ಬೇರೆ ಬದುಕೇ ಇಲ್ಲ. ನಾವು ಎಲ್ಲದಕ್ಕೂ ಸಿದ್ಧರಾಗಿದ್ದೇವೆ. ನಿಮ್ಮ ಪೊಲೀಸ್ ಕೇಸುಗಳನ್ನ ಎದುರಿಸ್ತೇವೆ, ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧರಿದ್ದೇವೆ. ನಿಮ್ಮ ಗೋಲಿ ನಮ್ಮ ಎದೆಗೆ ಪೊಲೀಸರ ಗೋಲಿ ಗುಂಡಿಡ್ತೀರಿ ಅಂದ್ರೆ ಅದನ್ನು ಎದುರಿಸಲು ನಡೆದಿದ್ದೇವೆ. ಬಡವರಿಗಾಗಿ ನಿಮಗೆ ಬಂದಿದೆಯಾ ನಿನ್ನೆ? ನಿಮ್ಮ ಬುಲ್ಡೋಸರ್ಗಳು ಇವತ್ತು ನಾವು ಹೇಳಿದ್ದೇವಲ್ಲ, ನಿಮ್ಗೆ ನಾವು ದೂರು ಕೊಟ್ಟಿದ್ದೇವಲ್ಲ, ಎಷ್ಟು ಜನ ಇಲ್ಲಿ ಅನಧಿಕೃತವಾಗಿ ಈ ಬೀದಿ ವ್ಯಾಪಾರದಲ್ಲಿ ದಂಧೆ ಮಾಡ್ತಾ ಇದ್ದಾರೆ, ಬಾಡಿಗೆ ಕೊಡ್ತಾ ಇದ್ದಾರೆ, ಅವರ ಮೇಲೆ ನಿಮ್ಮ ಬುಲ್ಡೋಸರ್ ನಿನ್ನೆ ಹೋಗಿಲ್ಲ. ಇದು ನಿಜವಾದ ಬೀದಿ ವ್ಯಾಪಾರಸ್ಥರಿದೆ, ಅವರ ಮೇಲೆ ನೀವು ದಾಳಿ ಮಾಡ್ತಾ ಇದ್ದೀರಿ. ಇದು ಒಪ್ತಕ್ಕಂಥದ್ದಲ್ಲ. ನೀವು ನಮ್ಮ 100 ಸಲ ಅರೆಸ್ಟ್ ಮಾಡಿ ನಾವು ಮತ್ತೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತೀವಿ. ನಮ್ಮಲ್ಲಿ ಅಸ್ತ್ರ ಇರತಕ್ಕಂಥ ಹೋರಾಟ ಮಾತ್ರ. ಹೋರಾಟದಿಂದ ನಾವು ಯಶಸ್ವಿ ಆಗ್ತೀವಿ ಅಂತ ನಮಗೆ ಭರವಸೆ ಇದೆ. ಹೋರಾಟವನ್ನೇ ನಾವು ಕೈಗೆತ್ತಿಕೊಂಡು ಮುಂದುವರಿತೀವಿ. ಈ ವೇಳೆ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಮುಸ್ತಫಾ ಮತ್ತಿತರರು ನೇತೃತ್ವ ವಹಿಸಿದರು. ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತವು ನಡೆಸಿದ ದೌರ್ಜನ್ಯಕ್ಕೆ ಡಿವೈಎಫ್ಐ, ಸಿಐಟಿಯು ಸಂಘಟನೆ ಮತ್ತು ಸಿಪಿಐಎಂ ಪಕ್ಷವು ತೀವ್ರವಾಗಿ ಖಂಡಿಸಿದೆ. ಕರ್ತವ್ಯ ಕಮಿಷನ್ ಕರ್ತವ್ಯ ಸರಿ ಮಲ್ಪು ಕೇಂದ್ರ ಬರ್ತೀನಿ ಕಮಿಷನ್ ಭಿಕ್ಷೆ ಕೇಂದ್ರ ಬರ್ತೀನಿ ಅಂತ ಎಂಗ್ಲೆ ಬಂಡಿ ಗಿಂಜಿ ಏನ ಕೊಡೋದು ಕೊಳ್ಳೆ ಮಾಡೋದು ಬೀದಿ ಬದಿ ವ್ಯಾಪಾರಿ ಕೊಟ್ಟ ಸ್ವಾಭಿಮಾನ ಬದುಕು
ಸ್ವಾನಿಧಿ ಇವರಿಗೆ ಆಶ್ವಾಸ ಕೊಡ್ತೀರಿ. ಸ್ವಾನಿಧಿ ಅವನ ಟೌನ್ ಹಾಲ್ ಕಾರ್ಯಕ್ರಮ ಪಬ್ಲಿಸಿಟಿ ಕಾದು ಮೋದಿನ ಕಾಸು ತಪ್ಪಲೆ ಇತ್ತ ಮೋದಿ ಬಂದಾರ ಬಿಜೆಪಿ ತಪ್ಪಲೆ ಬಣ್ಣ ಮೋದಿನ ಅಮ್ಮೇನ ಕಾಸು ಅಂಗಳ ಕಾಸು ಸರ್ಕಾರದವರು ಕಾಸು ಇಲ್ಲದ ಬರ್ತಾರೆ ಇಲ್ಲದ ಕಾಸು ಕೊಡ್ತಾರೆ ಅಪ್ಪ ಪೂರ ಕಮಿಷನರ್ ಇಲ್ಲದ ಆಫೀಸ್ ಸಾರ್ವಜನಿಕರ ಆಫೀಸ್ ಇಂದ ಇಲ್ಲದಿಂದ ಇದಕ್ಕೆ ನೀವು ಉತ್ತರ ಕೊಡಬೇಕು, ನೀವು ಸಹ ಉತ್ತರ ಕೊಡಬೇಕು. ಡಿವಿಸಿ ಸಭೆಯನ್ನು ಕರೆಯಬೇಕು ಆದಷ್ಟು ಬೇಗ. ನಿಮ್ಮ ಮಕ್ಕಳಿಗೆ ಶಿಕ್ಷೆ ಯಾಕಂದ್ರೆ ಇದು ಪಾಪ. ಇದು ಮಳೆಗಾಲದಲ್ಲಿ ಎಷ್ಟೋ ಜನರ ಬದುಕನ್ನು ಹಾಳು ಮಾಡಿದ್ರಿ ನಿನ್ನೆ ದಿವಸ, ಇವತ್ತು ಸಹ ಮಾಡ್ತಾ ಇದ್ದೀರಿ. ನೀವು ಸುಮ್ಮನೆ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಕೂತ್ಕೊಂಡು ನೀವು ಏನ್ ಮಾಡ್ತಾ ಇದ್ದೀರಿ? ನೀವು ಲೋನ್ ಕೊಟ್ಟಿದ್ದೀರಿ, ಏನ್ ಮಾಡಿದ್ದೀರಿ? 20,000 50,000 ಕೊಟ್ಟಿದ್ರಲ್ಲ, ಆ ಜನರ ಬದುಕು ನೋಡಿ ಇಲ್ಲಿ ಅತಂತ್ರವಾಗಿದೆ. ಲೋನ್ ಕಟ್ಟದಿದ್ರೆ ಅವರ ಮನೆಗೆ ಬರ್ತಾರೆ, ಮತ್ತೆ ಯಾವ್ದು ಲೋನ್ ತೆಗಲಿಕ್ಕೆ ಆಗುದಿಲ್ಲ ಅವರಿಗೆ ಸಿಬಿಲ್ ಆದ್ರೆ. ಇದಕ್ಕೆ ಯಾರು ಉತ್ತರ ಕೊಡುವವರಿದ್ದಾರೆ? ನೀವು ಶ್ರೀಮಂತರಿಗೆಲ್ಲ ಇದು ಮಾಡ್ತಿದ್ದೀರಿ, ಶ್ರೀಮಂತರನ್ನು ಮೇಲೆ ಮಾಡ್ತಿದ್ದೀರಿ. ಅವರನ್ನು ಕೌಶಲ್ಯತೆ ಅಂತ ದೊಡ್ಡವರಿಗೆಲ್ಲ ಲೋನ್ ಕೊಟ್ಟಿದ್ದೀರಿ, ಬೀದಿ ಬದಿ ವ್ಯಾಪಾರಸ್ಥರನ್ನು ಇದು ಮಾಡಿ. ಬೀದಿ ಬದಿಯವರಿಗೆ ಯಾರ್ಯಾರಿಗೆಲ್ಲ ಲೋನ್ ಕೊಟ್ಟರೆ ಯಾವಾಗ ನಮಗೆ ಕಷ್ಟಪಟ್ಟು ನಾವು ಬಡವರು 50,000 ರೂಪಾಯಿ ಲೋನ್ ತೆಗೆದಿದ್ದೇವೆ. ಈಗ ಒಂದು ಕಡೆ ಮಳೆ ಸುರಿತಾ ಉಂಟು, ಒಂದು ಕಡೆ ನೀವು ರೇಡ್ ಮಾಡಿದರೆ ನಾವು ಹೊಟ್ಟೆಪಾಡು ಮಾಡ್ಕೊಳ್ಳೋದು ಹೇಗೆ, ನಾವು ದುಡ್ಡು ಕಟ್ಟೋದು ಹೇಗೆ, ಅದನ್ನು ಸಾಲ ತೀರ್ಸೋದು ಹೆಂಗೆ, ಮನೆ ಬಾಡಿಗೆ ಕಟ್ಟೋದೇ ನಮಗೆ ಕಷ್ಟ ಆಗಿದೆ. ಈಗ 6,500 ರೂಪಾಯಿ ಬಾಡಿಗೆ ಕಟ್ಟಬೇಕು, 50,000 ರೂಪಾಯಿ ಲೋನ್ ತೆಗೆದು ದುಡ್ಡು ಕಟ್ಟಬೇಕು. ಈಗ ನೀವು ಒಂದು ಕಡೆ ರೇಡ್ ಮಾಡಿದರೆ ಒಂದು ಕಡೆ ಮಳೆ ಸುರಿತಾ ಉಂಟು, ಅದನ್ನು ಮಾಡೋದೇ ನಾವು ಕಷ್ಟದಿಂದ ವ್ಯಾಪಾರ ಮಾಡ್ತಾ ಇದ್ದೇವೆ. ಆದರೂ ಕೂಡ ನೀವು ಏಕೆ ಬಂದು ತುಂಬ್ತಾ ಇದ್ದೀರಲ್ಲ, ನಷ್ಟ ಮಾಡ್ತಾ ಇದ್ದೀರಲ್ಲ, ನಾವು ಬಡವರು ಪಾಪದವ್ರು ಹೇಗೆ ಬದುಕೋದು? ಅದಕ್ಕೆ ನೀವು ಎಲ್ಲ ಸೇರಿ ನಮಗೆ ಅನುಮತಿ ಮಾಡಿಕೊಡ್ಬೇಕು. ಟೈಗರ್ ಗಾಡಿ ಇವತ್ತಿಗೆ ನಿಲ್ಲಿಸ್ಬೇಕು, ಅದು ಈಗಲೇ. ಪಾಪದವರು ಮಕ್ಕಳ ಮರಿ ಕಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೇವೆ ರೋಡಲ್ಲಿ. ಇಷ್ಟು ಕಷ್ಟದಿಂದ ನೀವು ಮಾಡುವಾಗ ಆ ಥರ ಒಡೆದೊಡೆದು ಹಾಕಿ ನಷ್ಟ ಮಾಡ್ತಾ ಇದ್ದೀರಲ್ಲ, ಈಗ ನಮಗೆ ನಷ್ಟ ಆಗಿದೆಯಲ್ಲ, ಅದನ್ನು ಕೂಡಲೇ ಕೊಡೋಂಗೆ ಮಾಡಬೇಕು, ನಮಗೆ ಪರಿಹಾರ ಸಿಗೋಂಗೆ ಮಾಡಬೇಕು. ಮಾನ್ಯ ಮೇಯರ್ ಅವರೇ, ನಿಮ್ಮ ಬಗ್ಗೆ ಮಂಗಳೂರಿನ ಜನತೆ ತುಂಬ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಆ ವಿಶ್ವಾಸವನ್ನು ನೀವು ಉಳಿಸಿಕೊಳ್ಳಿ. ಮತ್ತು ನೀವು ಬೀದಿ ಬದಿ ವ್ಯಾಪಾರಿಗಳ ಕಣ್ಣೀರಿನ ಶಾಪಕ್ಕೆ ತುತ್ತಾಗಬೇಡಿ. ಇದಕ್ಕಿಂತ ಮುಂಚೆ ಈ ಟೈಗರ್ ಕಾರ್ಯಾಚರಣೆ ಮಾಡಿದಂಥ 2 ಮೇಯರ್ ಅವರು ಎಲ್ಲಿದ್ದಾರೆ ಅಂತ ಮಂಗಳೂರಿನ ಹಿಸ್ಟ್ರಿಯಲ್ಲಿ ಹುಡುಕಿದರೂ ಸಿಗಲ್ಲ. ನೀವು ಅಂಥ ಬಡವರ ಶಾಪಕ್ಕೆ ಗುರಿಯಾಗಬೇಡಿ. ನಿಮ್ಮ ಮೇಲೆ ಮಂಗಳೂರಿನ ಜನತೆ ಒಂದು ವಿಶ್ವಾಸವನ್ನು ಇಟ್ಟು ಅದನ್ನು ನೀವು ಉಳಿಸ್ಕೊಳ್ಳಿ. ಕೂಡಲೇ ಈ ಟೈಗರ್ ಕಾರ್ಯಾಚರಣೆಯನ್ನು ನಿಲ್ಲಿಸಿ. ನೀವು ಈಗಾಗಲೇ ಮಜಾ ಮಾಡಲಿಕ್ಕೆ ಇಂದೂರಿಗೆ ಹೋಗಿದ್ದೀರಿ, ಸ್ವಚ್ಛತೆ ಬಗ್ಗೆ ನೆಪ ಹೇಳಿಕೊಂಡು 60 ಕಾರ್ಪೊರೇಟರ್ ಕೂಡ ಹೋಗಿದ್ದೀರಿ. ನೀವು ಕೂಡಲೇ ಅಲ್ಲಿಂದ ತಿರುಗಿ ಬಂದು ಈ ಕಾರ್ಯಾಚರಣೆಯನ್ನು ನಿಲ್ಲಿಸಿ ಬಡವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಿ. ನೋಡ್ಲಿಕ್ಕೆ ರೆಡಿ ಇಲ್ಲ ಇವರು, ನೋಡ್ಲಿಕ್ಕೆ ರೆಡಿ ಇಲ್ಲ ನಿಮ್ಮ ಅಧಿಕಾರಿಗಳು. ಕಾರ್ಪೊರೇಷನ್ ಅವರಿಗೆ ಬುದ್ಧಿ ಕೊಟ್ಟಿದ್ದೀರಾ ನಿಮ್ಮ ಅಧಿಕಾರಿಗಳಿಗೆ? ನಾವು ಟ್ಯಾಕ್ಸ್ ಕಟ್ಟಿ ದುಡ್ಡಿಂದ ನಿಮ್ಗೆ ಸಂಬಳ ಬರೋದು, ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕೋದು, ನಮ್ಮ ಬೀದಿಯಲ್ಲಿ ನಾಯಕರು ಅಡ್ಡಾಡಿಸ್ತೀರಲ್ಲ ನೀವು, ಪೊಲೀಸರು ಇಟ್ಕೊಂಡು ಏನು ತಂದ್ಕೊಂಡಿದ್ದೀರಿ ನೀವು? ಕಾನೂನು ಅಂದ್ರೆ ಏನು ಅಂತ ನಿಮ್ಮ ರೋಜ್ಗಾರ್ ಮಾಡ್ತಾರೆ, ನೀವು ರೋಜ್ಗಾರ್ ಮಾಡ್ತಾರೆ, ಬಾಳೆ ಮಾಡ್ತಾರೆ, ಹುಡುಗರನ್ನು ಬಿಡಿದ್ದೀರಿ. ಒಬ್ಬ ಬಂದು ಏನು ನಿಮ್ಮ ಇಲ್ಲಿ ಆಫೀಸ್ ಕಡಿತಾರೆ ಅಂತ ಹೇಳ್ತಾರೆ, ಕಮಿಷನರ್ ಆಫೀಸಲ್ಲಿ ಯಾರು ಸ್ಟಾಪ್ ಇರಬೇಕು ಅಂತ ಮಂಗಳೂರಿನ ಜನ ತೀರ್ಮಾನ ಮಾಡುದು. ಅವರ ವಿರುದ್ಧ ಒಂದು ಧರಣಿ ಮಾಡ್ತೀವಿ, ಕೊಂಡೋಗ್ಬೇಕು. ಏನು ಇವ್ರು ಮಾಡ್ತಾರೆ? ಇಷ್ಟು ಮಳೆ ಬರ್ತಾ ಇದೆ, ಎಷ್ಟು ವಿಪರೀತವಾಗಿ. ಈ ಮಳೆಯಲ್ಲಿ ಹೋಗಿ ನೀವು ಈ ರೀತಿ ದೌರ್ಜನ್ಯ ಮಾಡ್ತಿರಲ್ಲ, ಕಂಕಣ ಜಂಗಲ ಕಾಸು ಸಂಬಳದಲ್ಲಿ
ಒಂದು ನಿಮಿಷ ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.